ಪ್ರೆಗ್ನೆನ್ಸಿ ಗ್ಲೋ ಎಷ್ಟು ಕಾಮನ್ ಅಷ್ಟೇ ಕಾಮನ್ ಪ್ರೆಗ್ನೆನ್ಸಿಲಿ ಸ್ಪಾಟಿಂಗ್ ಕೂಡ. ಆಬ್ವಿಯಸ್ಲಿ ಸ್ಪಾಟಿಂಗ್ ಪ್ರೆಗ್ನೆನ್ಸಿಲಿ ಅಂತಂದ್ರೆ ಭಯ ಆಗುತ್ತೆ, ನನಗೂ ಕೂಡ ತುಂಬಾ ಭಯ ಆಗಿತ್ತು. ಸೊ ಅದಕ್ಕೋಸ್ಕರ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪೀರಿಯಡ್ಸ್ ಬರೋ 5 ಡೇಸ್ಗಿಂತ ಮುಂಚೆಯಿಂದನೂ ನಾನು ಟೆಸ್ಟ್ ಮಾಡ್ಕೊತಾ ಇದ್ದೆ, ಪಾಸಿಟಿವ್ ಬರ್ತಾ ಇತ್ತು, ಬಟ್ ಲೈನ್ ವಾಸ್ ನಾಟ್ ಗೆಟಿಂಗ್ ಡಾರ್ಕರ್. ಆಮೇಲೆ ಓಕೆ ಪಾಸಿಟಿವ್ ಬರ್ತಿದೆ ಅಂತೇಳಿ ನಾನು ಚೆನ್ನಾಗಿ ಅಂದ್ರೆ ಸಮಾಧಾನವಾಗಿದ್ದೆ. ಆಮೇಲೆ ನನಗೆ ಇಮಿಡಿಯೇಟ್ ಆಗಿ ಪ್ರೆಗ್ನೆನ್ಸಿ ಪೀರಿಯಡ್ಸ್ ಡೇಟಲ್ಲಿ ನನಗೆ ಮತ್ತೆ ಸ್ಪಾಟಿಂಗ್ ಸ್ಟಾರ್ಟ್ ಆಗಿಬಿಡ್ತು. 2 ಡೇಸ್ ಕಂಟಿನ್ಯೂಸ್ ಆಗಿ ಆಯ್ತು. ಅವಾಗ ತುಂಬಾ ಭಯ ಆಗಿತ್ತು. ನಾನು HCG ಟೆಸ್ಟ್ ಮಾಡಿಸಿದ್ವಿ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಮತ್ತೆ ಸ್ಕ್ಯಾನ್ ಕೂಡ ಮಾಡಿಸಿದೆ, ಸ್ಯಾಕ್ ಕಾಣಿಸ್ತಾ ಇದೆ, ನಾರ್ಮಲ್ ಇದೆ ಅಂತ ಹೇಳಿದ್ರು. ಸೊ ಸ್ವಲ್ಪ ಸಮಾಧಾನ ಆಯ್ತು. ಸೊ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಟ್ರಿಪ್ ಪ್ಲಾನ್ ಮಾಡಿದ್ವಿ, ಹೋದ್ವಿ. ಬಟ್ ಇಮಿಡಿಯೇಟ್ ಆಗಿ ಅಲ್ಲಿ ನನ್ನ ಸೆಕೆಂಡ್ ಡೇಯಿಂದನೇ ಫೀವರ್ ಸ್ಟಾರ್ಟ್ ಆಯ್ತು. ಆಮೇಲೆ ಸ್ಪಾಟಿಂಗ್ ಕೂಡ ಸ್ಟಾರ್ಟ್ ಆಯ್ತು. ಮತ್ತೆ ತುಂಬಾ ಭಯ ಆಯ್ತು. ಮತ್ತೆ ನಾವು ಡಾಕ್ಟರ್ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಭಯ ಪಡ್ಬೇಡಿ, ನೀರ್ ಜಾಸ್ತಿ ಕುಡೀರಿ, ಮತ್ತೆ ಬೇಕಾದ್ರೆ ಫೀವರ್ಗೆ ಪ್ಯಾರಾಸಿಟಮಲ್ ತಗೊಳ್ಳಿ, ಅದು ಸೇಫ್ ಇದೆ ಪ್ರೆಗ್ನೆನ್ಸಿಲಿ ಅಂತ ಹೇಳಿದ್ರು. ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ನನಗೆ ಪ್ರೆಗ್ನೆನ್ಸಿಲಿ ನನಗೆ ಯಾವ ಟ್ಯಾಬ್ಲೆಟ್ಸ್ ತಗೊಳ್ಳೋಕೆ ಇಷ್ಟ ಇರಲಿಲ್ಲ. ಸೊ ನಾನು ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಯಾವ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಎಕ್ಸೆಪ್ಟ್ ಇವು ಸಪ್ಲಿಮೆಂಟ್ಸ್. ಆಮೇಲೆ 2 ಡೇಸ್ ಆದ್ಮೇಲೆ ಸ್ಪಾಟಿಂಗ್ ಸ್ಟಾಪ್ ಆಯ್ತು, ಫೀವರು ಹೋಯ್ತು, ಚೆನ್ನಾಗಿ ನಾರ್ಮಲ್ ಆಯ್ತು. ಬಟ್ ಮತ್ತೆ 4th ಡೇ ಇಂದ ಮತ್ತೆ ನನಗೆ ಸ್ಪಾಟಿಂಗ್ ಸ್ಟಾರ್ಟ್ ಆಯ್ತು, ಫೀವರ್ ಕೂಡ ಬಂತು. ಬಟ್ ಇದು ಸ್ಪಾಟಿಂಗ್ ಇಂದ ಫ್ಲೋ ಆಗಿ ಸ್ಟಾರ್ಟ್ ಆಯ್ತು. ನಂಗೆ ತುಂಬಾನೇ ಭಯ ಆಗಿತ್ತು. ಇಮಿಡಿಯೇಟ್ ಆಗಿ ಬಂದ ತಕ್ಷಣ ನಾವು ಸ್ಕ್ಯಾನ್ ಮಾಡಿಸಿದ್ವಿ. ಅವಾಗಿನ 5th ವೀಕ್ ಅನ್ಸುತ್ತೆ. ಹಾರ್ಟ್ ಬೀಟ್ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇರ್ಲಿಲ್ಲ. ಅವಾಗ ಅವರು ಕಾಶಿಯಸ್ಲಿ ಪಾಸಿಟಿವ್ ಅಂತ ಹೇಳಿದ್ರು. ಅವಾಗ ಇನ್ನೂ ಭಯ ಆಗಿತ್ತು. ಬಟ್ 8th ವೀಕ್ಗೆ ಮತ್ತೆ ಹೋದಾಗ ಎಲ್ಲ ಚೆನ್ನಾಗಿದೆ, ನಾರ್ಮಲ್ ಇದೆ ಅಂತ ಹೇಳಿದ್ರು. ಮತ್ತೆ 2nd, 3rd, 4th ಮಂತಲ್ಲಿ ಕೂಡ ಅದೇ ಟೈಮಿಗೆ ನನಗೆ ಮತ್ತೆ ಸ್ಪಾಟಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಇದೆಲ್ಲ ಅಂದ್ರೆ 2 ಡೇಸ್ ಅಷ್ಟೇ ಆಗ್ತಾ ಇತ್ತು ಚುಚೂರು. ಸೊ ನಾನು ಒಂದು ಸ್ವಲ್ಪ ಭಯ ಪಡ್ದಂಗಿದ್ದೆ. ಆಮೇಲೆ ಮತ್ತೆ ನಂಗೆ 6th ಮಂತಲ್ಲಿ ಕೂಡ ಹಂಗೆ ಆಗಿತ್ತು. ಅವಾಗ ಸ್ವಲ್ಪ ಬ್ಲೀಡಿಂಗ್ ತರನೇ ಆಗ್ಬಿಡ್ತು, ತುಂಬಾನೇ ಭಯ ಆಗಿತ್ತು. ನಾನಂತೂ ಕ್ಲಿನಿಕ್ ಹೋಗೋವರೆಗೂ ಹೊಳ್ಕೊಂಡೇ ಹೋಗಿದ್ದೀನಿ. ಆಮೇಲೆ ಅವ್ರು ಹೇಳಿದ್ರು ಬೇಬಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಹಾರ್ಟ್ ಬೀಟ್ ಚೆನ್ನಾಗಿದೆ, ಏನು ವರಿ ಮಾಡಬೇಡಿ ಅಂತೇಳಿ. ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಬಟ್ ಆದ್ರೂ ಕೂಡ ನನಗೆ ಭಯ ಆಯ್ತು, ಯಾಕಂದ್ರೆ ಅದು ಸ್ಟಾಪ್ ಆಗ್ತಾನೆ ಇರಲಿಲ್ಲ. ಸೊ ನಾವು ನೆಕ್ಸ್ಟ್ ಡೇ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಹಾಸ್ಪಿಟಲ್ ಹೋದ್ವಿ. ಅವ್ರು ಹೇಳಿದ್ರು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಯುಟರಸ್ಗೆ ಸ್ವಲ್ಪ ಬ್ಲಡ್ ಸ್ಪಿಲ್ ಆಗೋ ಚಾನ್ಸಸ್ ಇದೆ, ಅದರಿಂದ ಇದು ಹಾಕ್ತಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಂಗೆ ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ಹಂಗೆ ಒಂದು 2-3 ಡೇಸ್ ಆದ್ಮೇಲೆ ಸ್ವಲ್ಪ ಬರ್ತಾ ಇತ್ತು, ಆಮೇಲೆ ಹಂಗೆ ನಿಲ್ತು. ಸೊ ಅದೇ ನನ್ನ ಲಾಸ್ಟ್ ಎಪಿಸೋಡ್ ಆಫ್ ಸ್ಪಾಟಿಂಗ್ ಆರ್ ಬ್ಲೀಡಿಂಗ್. ಆಮೇಲೆ ನನಗೆ ಯಾವಾಗಲೂ ಆ ಥರ ಆಗಲಿಲ್ಲ. ನೆಕ್ಸ್ಟ್ ಆಗಿದ್ದು ಇನ್ನೇನು ಡೆಲಿವರಿ ಆಗೋ 3 ಡೇಸ್ ಇದೆ ಅಂತ ಹೇಳ್ಬಿಟ್ಟು ಆವಾಗ ಅಷ್ಟೇ. ಇದೊಂದು ಅವೇರ್ನೆಸ್ ವಿಡಿಯೋಗೋಸ್ಕರ. ಈ ಥರ ಆಗೋ ಚಾನ್ಸಸ್ ಇದೆ, ಭಯ ಪಡಬೇಡಿ. ಹಂಗಂತ ಹೇಳ್ಬಿಟ್ಟು ಇಗ್ನೋರ್ ಕೂಡ ಮಾಡಬೇಡಿ. ನೀವು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ಡಾಕ್ಟರ್ ತೋರಿಸ್ಬಿಟ್ಟು.